ಹಳ್ಳಿಯಲ್ಲಿ ಕಮಲಮ್ಮ ಎಂಬ ಅಜ್ಜಿ ವಾಸಿಸುತ್ತಿದ್ದಳು. ಅವಳಿಗೆ 100 ವರ್ಷ ವಯಸ್ಸು. ಆದರೂ ಅವಳ ಆರೋಗ್ಯ ಮತ್ತು ಉತ್ಸಾಹ ಎಲ್ಲರಿಗೂ ಆಶ್ಚರ್ಯವೇ ಸರಿ. ಬೆಳಗ್ಗೆ ಎದ್ದೊಡನೆ ದೇವರ ಭಜನೆ ಮಾಡಿ ನಂತರ ಹಣ್ಣಿನ ತೋಟಕ್ಕೆ ಹೋಗಿ ಮರಗಳನ್ನು ನೋಡಿಕೊಂಡು ಮಕ್ಕಳು ಬಂದರೆ ಅವರಿಗೆ ಕತೆ ಹೇಳುತ್ತಿದ್ದಳು. ಇದು ಅವಳ ದಿನನಿತ್ಯದ ಕೆಲಸವಾಗಿತ್ತು. ಅಜ್ಜಿ ಹೇಳುವ ಕತೆಗಳು ಮಕ್ಕಳನ್ನು ತಲ್ಲೀನವಾಗಿ ಕೇಳುವಂತೆ ಮಾಡುತ್ತಿದ್ದವು. ಅವುಗಳಲ್ಲಿ ತಾಳ್ಮೆ, ಪ್ರೀತಿ, ಧೈರ್ಯ ಮುಂತಾದ ಮೌಲ್ಯಗಳು ತುಂಬಿದ್ದವು. ಮಕ್ಕಳಿಗೆ ಅಜ್ಜಿ ಎಂದರೆ ತುಂಬ ಮುದ್ದು. ಅವರು ಏನೇ ಪ್ರಶ್ನೆ ಕೇಳಿದರೂ ಅಜ್ಜಿ ನಗುತ್ತಲೇ ಉತ್ತರಿಸುತ್ತಿದ್ದಳು. ಒಂದು ದಿನ ಅಜ್ಜಿ ಹಠಾತ್ ಅಸ್ವಸ್ಥರಾದರು. ವೈದ್ಯರು ಬಂದು ಔಷಧಿ ಕೊಟ್ಟರು. ಅಜ್ಜಿ ಕೇಳಲಿಲ್ಲ. ಮಕ್ಕಳೆಲ್ಲರೂ ಅಜ್ಜಿಯ ಪಾದಕ್ಕೆ ಬಿದ್ದು, ನೀವು ಹೋಗಬೇಡ ಅಜ್ಜಿ ಎಂದು ಕೇಳಿದರು. ಅಜ್ಜಿ ನಿಧಾನವಾಗಿ ಕಣ್ತೆರೆದು, ನಾನು ಎಲ್ಲೋ ಹೋಗುತ್ತಿಲ್ಲ ಮಕ್ಕಳೇ, ನಾನು ನಿಮ್ಮ ಹೃದಯದಲ್ಲೇ ಇದ್ದೇನೆ. ನನ್ನ ಕತೆಗಳು ಜೀವಂತವಾಗಿರಲಿ, ನೀವಿಲ್ಲದೆ ನಾನೂ ಇಲ್ಲ ಎಂದು ಮುದ್ದಾಗಿ ನಕ್ಕರು. ಅಜ್ಜಿಯ ಕತೆಗಳು ಮಕ್ಕಳ ಹೃದಯದಲ್ಲಿ ಸದಾ ಜೀವಂತವಾಗಿದ್ದವು.